ಇಷ್ಟು ವರ್ಷಕ್ಕೆ ಭವ್ಯ, ನಾವು ಈ ಸಲ ದೇವ್ರ ಹರಕೆ ಮಾಡ್ದಂಗೆ ಯಾವಾಗಲೂ ಮಾಡವ ಕಣೆ. ಆದ್ನಡ ನಿನ್ನ ಮಾವನ ಕಾಲದಲ್ಲೆಲ್ಲ ಬರ್ತಾನ ಕಷ್ಟ, ಆದ್ರೂ ಮಾತ್ರ ಈ ಸಲ ಯಾರನ್ನು ಖರೀದಿ ಮಾಡ್ದಂಗೆ ಮಾತ್ರ ಯಾವಾಗಲೂ ಮಾಡಲ್ಲ. ಆ ಕಷ್ಟ ಕಾಲದಲ್ಲೇ ಸಾಲ ಮಾಡಿ ಸೂಲ ಮಾಡಿ 4 ಜನ ಕರೆದು ಬಳ್ಳೆ ಹೊರಗೆ ಹಾಕ್ತಿ ಇರ್ತಿರ್ಲ. ಈ ಸಲ ಮಾತ್ರ ಎಂಥ ಬೇರ್ಮಿತಿನ ಏನ. ಅಲ್ಲ ಭವ್ಯ, ಎಂತ ಅದ ಟಕ್ 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 ಅಂತಿರೋದ? ಅದಲ್ಲಿ ಇವ್ರು ಬತ್ಲೆ ಒಲೆ ಹಂಡೆ ಎಂತ ಅಂತಾರೆ ತೂತ್ ಪಿತ್ತಂಗಾಗ್ಯದ, ಅದೇ ಹಳೇದ, ಅದನ್ನ ಸರಿ ಮಾಡ್ತೀನಿ ಅಂತ ಎಂತದ ಮಾಡ್ತಾ ಕೂತಾರ ನೋಡಿ. ಅಯ್ಯೋ ಹೌದಾ, ಎಂತ ಯಾರನ್ನು ಖರೀದಿ ಮಾಡಿ ದೇವ್ರ ಹರಕೆ ಅನ್ನೋದ? ದೇವ್ರ ಹರಕೆ ಅಂದರೆ ದೇವರಿಗೆ ಎಡೆ ಇಡಬೇಕು, ಅದು ಪೂಜೆ ಇಲ್ಲ, ನಾವು ಶ್ರದ್ಧಾ ಭಕ್ತಿಯಿಂದನೇ ಮಾಡೀವಿ. ಮನೆ ಹೆಣ್ಮಗಳನ್ನ ಕರಿಬೇಕು, ಕರೆದೀವಿ. ಇನ್ನು ಯಾರನ್ನು ಕರಿಬೇಕಿತ್ತ? ಊರು ಮನೇಲೆಲ್ಲ ಗೊತ್ತಲ್ಲ, ಯಾರು ಬರೋ ಪರಿಸ್ಥಿತಿ ಇರಲ್ಲ. ಪದ್ಮಕ್ಕಗೆ ಚಂದ್ರಣ್ಣಗೆ ಕರೆದಿದ್ರೆ ಗೊತ್ತಿದ್ರೆ ಏನೋ, ನಿಮ್ಮ ಮಗ ಬೇಡ ಬೇಡ ಮತ್ತು ಇವೆಲ್ಟ್ ಮನೆಗೆ ಕರೀದೆ ಅವ್ರಿಗೇನು ಕರೆಯೋದು ಅಂದ್ರಲ್ಲ, ಹಂಗಾಗಿ ಸುಮ್ಮನೆ ಹಾಕ್ಕೊಂಡಿದ್ದೆ. ಸುಮ್ಮನೆ ಮಹೇಶ ಹೇಳ್ದಂಗೆ ಇವೆಲ್ಟ್ ಮನೆ ಕರೀದೆ, ಅಲ್ಲಿಂದ ಪದ್ಮನ್ ಕರೆಯೋದು ಸರಿ ಆಗಲ್ಲ. ಮತ್ತು ಆ ಪದ್ಮೇನು ಕಮ್ಮಿ ಇಲ್ಲ, ಬೇಕಾದಾಗ ಇಲ್ಲಿ ಬಂದ್ಕೊಂಡು ಅಯ್ಯೋ ಭವ್ಯ ಅಂತ ಚಂದಕ್ಕೆ ಮಾತಾಡ್ತದೆ ನೈಸಾಗಿ. ದೇವ್ರಕ್ಕೆ ಮಾಡ್ಯಾರಂತಲ್ಲ, ಅದರ ತಮ್ಮನ ಬಳಗನೆಲ್ಲ ಕರ್ದದಂತೆ, ಆಮೇಲೆ ಅಲ್ಲಿ ಹಿಂದ್ಗಡೆ ಆದೇಶನ ಮನೆ ಎಲ್ಲ ಕರ್ದದಂತಲ್ಲ. ಕತ್ಲಿಗೆ ನಾನು ನೆನ್ನೆ ನಾಯಿಗೆ ಊಟ ಹಾಕಕ್ಕೆ ಹೋಗ್ತಿದ್ನ, ಅವಾಗ ಸಾಲಿನಿ ಅಕ್ಕನೂ ಅಲ್ಲಿ ಹಿಂದ್ಗಡೆ ಇದ್ರು, ಕೋಳಿ ಹೊಡ್ಡಿ ಹತ್ರ ಇದ್ರ, ಮಾತಾಡಿದ್ದೆ. ಹಾಗಂದ್ರು ಅವರು ದೇವ್ರಕ್ಕೆ ಮಾಡಂಗೆ ಮಾಡಿದ್ರಂತೆ. ಅಂದರೆ ಯಾರಿಗೆ ಹೇಳಂತೆ, ಲೋಕಪ್ಪಣ್ಣರಿಗೂ ಹೇಳಂತೆ, ಅವರೇ 3 ಜನ ಮಾಡಿದಂತೆ. ಚರಣ ನಿನ್ನೆ ಬೆಂಗಳೂರಿಗೆ ಹೋದ್ನ, ಮತ್ತು ಅವನ ಹತ್ಲಾಗ ಹೋದರೆ ಬರೋಕ್ಕಾಗಲ್ಲ, ಹಾಗಾಗಿ ನಾವೇ ಕೋಳಿ ಕುಯ್ಸ್ಕೊಬಂದು ಎಡೆ ಇಟ್ಟು ಧೂಪ ಕುಂಡ್ವಿ ಕಣೆ ಅಂತ ಅಂದರು. ನಾನು ಅಂದೆ ನಾವು ಅಷ್ಟೇ ಮರ್ರ, ನೀವು ನಿಮ್ದಿದ್ರಲ್ಲಿ ಇರ್ತೀರಾ ಅಂತ ನಾವು ಯಾರನ್ನೂ ಕರೀಲ್ಲ, ಮಂಜುಳಕ್ಕಗೊಂದೇ ಫೋನ್ ಮಾಡಿದ್ದು, ನಮ್ಮ ಮನೆಗೂ ಮತ್ತು ನಾ ಮಾಡಲಾ ಅಂತ ಅಂದೆ. ಹ್ಞೂ ಆಗಲಿ ಬಿಡು ಅಂತ ಅಂದರು. ಓ ಚರಣ ಹೋದ್ನಂತ ಬೆಂಗಳೂರಿಗೆ. ಮೊನ್ನೆ ಅವಾಗ ಮಹೇಶನ ಕೈಯಲ್ಲಿ ಮಾತಾಡ್ತಿದ್ದ, ಅವನೇನು ಬೇಜಾರಲ್ಲಿದ್ದಂಗೆ ಇರ್ಲಪ್ಪ, ಗೆಲುವಲ್ಲೇ ಮಾತಾಡ್ತಿದ್ದ ಹುಡುಗ. ಎಷ್ಟು ಗೆಲುವಲ್ಲಿ ಮಾತಾಡಿದ್ರು ಮನ್ಸಲ್ಲಿ ಬೇಜಾರು ಇದ್ದೇ ಇರ್ತದೆ ಅಲ್ಲ. ಇವು ಮಾಡೋ ಹವ್ಯಾಸಕ್ಕೆ ಅವನಾರು ಎಂತಕ್ಕೆ ಬೇಜಾರು ಮಾಡ್ಕೋಬೇಕು, ಅವನು ಗೆಲುವಲ್ಲೇ ಇರೋದು ಒಳ್ಳೇದು. ಓ ಭವ್ಯ, ಲಕ್ಷ್ಮಿ ಮನೆಗೊಂದು ಹೋಗಿ ಬರ್ಬೇಕಿತ್ತು ಕಣೆ, ಪಾಪ ಎಂತ ಅನ್ಕೋತ ಏನ. ನಾನು ಹೋಗಿ ಬರ್ಬೇಕಿತ್ತು, ಹೋಗ್ಲ, ನೋಡೋಣ ಇವತ್ತಾದರೆ ಹೋಗಿ ಬರೋಣ. ಯಾವುದಕ್ಕೂ ಈ ಮಳೆ ಒಂದು ಬಿಡಲ್ಲ, ಏನು ಹಿಡ್ಕು ಹುಯ್ತಾ ಅದೆ ಅಂತ. ಹೌದೇ ಸೈ ಪುಣ್ಯಕ್ಕಿತ್ತು, ಹೋದ ವರ್ಷ ಮಳೆ ಹೆಸರಿಗಿರಲ್ಲ, ಇಷ್ಟೊತ್ತಿಗೆ ಏನು ಒಂದೇ ಒಂದು ಮಳೆ ಅನ್ನೋದಿತ್ತಾನೆ. ಈ ವರ್ಷ ಅದು ಅಂಥದ್ದೇ ಏನೋ ನೋಡ, ಅಲ್ಲ ಔಷಧಿ ಹೊಡಿಬೇಕೇನೋ ಅಲ್ಲನೇ. ಹಾಂ ಇವ್ರು ಹೇಳ್ತಿದ್ರು ಚಂಪಾನಿ ತೋಟಕ್ಕೆ ಔಷಧಿ ಹೊಡಿಬೇಕಿತ್ತು ಅಂತ. ಹೋದ ವರ್ಷನೂ ಹಾಗೆ ಆಗಲ್ಲ, ಅದಕ್ಕೆ ಕೊನೆಗನಾಗ ಬಂದಿತ್ತು, ಔಷಧಿಗನಾಗ ಹೊಡಿದೆ ಎಲ್ಲ ಉದ್ರೋದ್ವಾ, ಹಾಗಾಗಿ ಇದಕ್ಕೆ ಮಳೆ ಬೇರೆ ಬರ್ತದೆ ಹೊಡಿಬೇಕು ಅಂತಿದ್ರಪ್ಪ. ಔಷಧಿ ಹೊಡಿಯೋಕೆ ಆ ತೋಟಕ್ಕೆ ಇನ್ನೂ ಕಪ್ಪು ಹರಿಲ್ಲ ಮಾರ್ರೆ. ಅದೇ ಹೋಗ್ಬೇಕು ಅನ್ನೋದು ಈ ಮಳೆ ಏನು ಬಿಡೋದೇ ಇಲ್ಲಲ್ಲ. ಓ ಪುಣ್ಯಾತ್ಕಿತಿ, ಅದು ಮೊದಲೇ ಜೋಗ ತೋಟ, ಹೋಗಿ ಬೇಗ ಕಪ್ಪು ಹರಿದು ಬಂದ್ರೆ ಮರೈತಿ. ಅಲ್ಲ ನಿಮ್ಗಾಗ್ಲ ಗಂಡ ಹೆಂಡ್ತಿಗೆ ಅನ್ನೋದಾರೆ ಯಾರಿಗಾರ ಒಂದು ಆಳ ಸಂಬಳ ಕೊಟ್ಟು ಕಾಳಗೆ ಬರ್ತಾನೆ ಏನೋ ಕೇಳಿ ಅತ್ಲ ಕಪ್ಪು ಹರಿದು ಬರಲಿ ಅವನೇ ಅತ್ಲಾಗೆ. ಕಾಳ ಕಪ್ಪು ಹರಿಯೋಕೆ ಕರೆದ್ರೆ ಅಷ್ಟೇ, ಒಂದಿನಕ್ಕೆ 650 ರೂಪಾಯಿ ಕೊಡ್ಬೇಕು. ಎಂತ ಹೆಚ್ಚಾಗ್ಯದ? ಇಲ್ಲಪ್ಪ, ಒಂಚೂರು ಮಳೆ ಹಳವಾಗಿದ್ರೆ ನಾವೇ ಹೋಗಿ ಹರಿದು ಬರ್ತಿದ್ವಿ, ಅದೇನು ದೊಡ್ಡ ವಿಷಯ ಅಲ್ಲ. ಹ್ಞೂ ನೋಡಿ ಹೆಂಗಾತದನ್ನು ನೋಡಿ ಮಾಡಿದ್ರೆ ಅನುಕೂಲ ಇತ್ತು. ಅಲ್ಲೇ ಭವ್ಯ, ನಾ ಇದೊಂದು ಹೇಳಬೇಕು ಅಂತ ಜ್ಞಾನ ಮಾಡಿದ್ದೆ. ನೀನು ಅಶ್ವಿನಿ ಕೈಲೆಲ್ಲ ಜಾಸ್ತಿ ಹೊತ್ತೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ ಮಾರೈತಿ. ಯಾಕೆ ಬೇಕು ಹೇಳ? ಇದು ಬೆಳ್ಳಿ ನೋಡ ಒಂದು ಮಾತಾಡ್ತಿತ್ತು, ಕೊನೆಗೆ ಅದೇ ಮಾತು ಬಿಡ್ತು. ಯಾಕೆ ಬೇಡ, ಸುಮ್ಮನೆ ರಗ್ಲೇನೆ ಬೇಡ. ಎಲ್ಲರೂ ಇರಲಿ, ಹೆಣ್ಮಕ್ಳು ಗಾನಾಗಿರಲಿ, ಅವ್ರ ಅಪ್ಪ ಅವ ಸಿಕ್ತಾಗ ಹೆಂಗೆ ಅದಾರ ಮಕ್ಳು ಕೇಳ್ಕೊಳೋದು, ಬಂದಾಗ ಒಂದು 4 ದನಾಗ ಮಾತಾಡೋದು ಸಾಕು. ನೀನು ಫೋನಲ್ಲಿ ಮಾತಾಡೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು, ಅದು ಅಲ್ಲಿಂದ ಇಲ್ಲಿಗೆ ಹೇಳೋದು. ಮೊದಲೇ ಎಲ್ಲರಿರೋ ಮನೆ, ಅತ್ತೆ ನಾದ್ನಿ ಎಲ್ಲ ಅದಾರೆ, ಸರಿ ಆಗಲ್ಲ ಮರೈತಿ. ಆ ಬೆಳ್ಳಿಗಾರ ಬಿಡು, ಯಾರು ಗೊತ್ತೊತ್ತಿಗೆ ಇರಲ್ಲ, ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು, ಮತ್ತು ಗಂಡನು ಬೇರೆ ಯಾರು ಅಲ್ಲ, ಇಲ್ಲಿನವನು ಹೆಂಗೋ ಆತಿತ್ತು. ಅದಕ್ಕೆ ಹಂಗಲ್ಲ ಮರೈತಿ, ಆದ ನಾಡಲ್ಲಿ ಬೇರೆ ಇರೋದು ಬೇಡ. ಯಾಕೆ ಸುಮ್ಮನೆ
ಒಂದಕ್ಕೊಂದುವರೆ ಆಗೋಕ್ಕೆ. ಹ್ಞೂ ರೀ ಅಮ್ಮ, ನಾನು ಅದೇ ಜ್ಞಾನ ಮಾಡೋದು. ಎಷ್ಟು ಬೇಕೋ ಅಷ್ಟರಲ್ಲೇ ಇಡಬೇಕು, ಯಾಕೆ ಬೇಕು ಅಂತ ಒಂದೊಂದು ಸಲ ಅನಿಸ್ತದೆ. ಎಂತ ಮಾಡ್ತೀರ ಹೇಳಿ? ಅದೇ ಪಾಪ ಒಂದು ವಿಶ್ವಾಸದಲ್ಲಿ ಭವ್ಯಕ್ಕ ಅಂತ ಫೋನ್ ಮಾಡ್ತದೆ. ನಾನೇನು ಮತ್ತೆ ಮಾಡೋಕ್ಕೆ ಹೋಗಲ್ಲ ಅದಕ್ಕೆ, ಅದೇ ಮಾಡ್ತದೆ. ಆವಾಗ ಹೆಂಗೆ ಫೋನ್ ಎತ್ತದೇ ಇರೋದು, ಹೆಂಗೆ ಮಾತಾಡದೇ ಇರೋದು, ಹಂಗಾಗಿ ಮಾತಾಡ್ತೀನಿ. ಅಲ್ಲ, ನೀವು ಹೇಳಕ್ಕೆ ನಾನು ಜ್ಞಾನ ಮಾಡಿದ್ದೆ ಇದೇ ಥರ. ಹ್ಞೂ, ಅದೇ ಮಾಡ್ತದೆ. ಹೌದು, ಬೇಡ ಪುಣ್ಯತ್ಕಿತಿ, ಯಾಕೆ ಬೇಕು ಹೇಳ? ಎಲ್ಲ ಗನಾಗಿದ್ರೆ ಯಾರು ನೆನ್ಸಲ್ಲ ನಮ್ಮನ್ನ. ಏನಾರು ಒಂಚೂರಾದರೆ ಹೆಚ್ಚು ಕಮ್ಮಿ ಆಮೇಲೆ ಅದೇ ಹೇಳ್ತಾರೆ, ಯಾಕೆ ನಮ್ಮ ಪಾಡಿಗೆ ನಾವಿರೋಣ, ನಮ್ಮವೇ 1000 ಅದಾವೆ. ಹ್ಞೂ, ಅದು ಹೌದು. ಅದಕ್ಕೂ ಪಾಪ ಗೋಳು ಕಣ್ರಿ. ಆದ್ರೆ ಗಂಡ ಎಲ್ಲದಕ್ಕೂ ಅತ್ತಿನ ಕೇಳೋ ಅನ್ನೋದಂತೆ, ನಾದ್ನಿನ ಕೇಳೋ ಅನ್ನೋದಂತೆ. ಅಲ್ಲ, ಅತ್ತಿನಾರು ಕೇಳೋದ್ರಲ್ಲಿ ಅರ್ಥ ಇದೆ, ನಾದ್ನಿನು ಕೇಳೋ ಅನ್ನೋದಂತೆ. ಆ ಹುಡುಗಿ ಒಂಥರ ಕಣ್ರಿ, ಆ ಥರ ನಂಗೂ ಗೊತ್ತಲ್ಲ. ಒಂದೊಂದ್ಸಲ ಘನಾಗಿರ್ತದೆ, ಒಂದೊಂದ್ಸಲ ಎದ್ರ ಬೇಜಾರಾಗಂಗೆ ಮಾತಾಡಿ ಹೋಗ್ತದೆ. ನೆನ್ನೆ ಫೋನ್ ಮಾಡಿದಾಳು, ಅದೇ ಹೇಳ್ಕೊ ಬೇಜಾರು ಮಾಡ್ತಿತ್ತು. ಇದು ಎಲ್ಲಿ ಬಂದು ತಗ್ಲಾಕೊಂಡಿನ ಭವ್ಯಕ್ಕ, ನಾನು ಯಾಕಾರು ಮದುವೆ ಅದೇ ಅನಿಸ್ತಾ ಇದೆ, ಹಿಂಸೆ ಆಗ್ತಾ ಇದೆ ನಂಗಂತೂ ಅಂತ ಅದೇ. ನಾ ಮತ್ತೆ ಅಂತ ಹೇಳಕ್ಕೆ ಹೋಗ್ಲ, ಸುಮ್ಮನಿರೋ, ಬೇಜಾರಾಗಬೇಡ, ಸರಿ ಆಗ್ತದೆ ಅಂದೆ. ನೋಡ, ಅದು ಹಿಂಗೆಲ್ಲ ಹೇಳದ, ನಾಳೆ ಎಂಥದೋ ಒಂದು ಹೆಚ್ಚು ಕಮ್ಮಿ ಆಗೋದು, ಅದ್ರ ಗಂಡನ ಮನೆಯಲ್ಲೇ ಕೇಳಿಸ್ಕೊಳೋದು. ಇದು ಯಾರ್ದ ಕೈಯಲ್ಲಿ ಮಾತಾಡ್ತದೆ, ಅವರು ಎಂತ ಎಲ್ಲ ಹೊಚಾಕ್ತಾರೆ ಅನ್ನೋದು ಯಾಕೆ ಬೇಕು? ಇಲ್ಲ ಅಂದರೆ ಇಲ್ಲಪ್ಪ ಅಮ್ಮನೇ ಹೇಳ್ಬೋದು, ಭವ್ಯ ನಿಂಗೆಲ್ಲ ಗೊತ್ತಿತ್ತಲ್ಲ, ನಮ್ಗೆ ಯಾಕೆ ಒಂದು ಸಲ ಹೇಳಲೆ ಅನ್ಬೋದು. ಸವಾಸನೆ ಬೇಡ. ಅದು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನಂಗೆ ಎಂಥದಾರು ಕೆಲಸ ಇದೆ ಅನ್ನೋ ಫೋನಲ್ಲಿ ಮಾತಾಡೋಕ್ಕೆ ಹೋಗಬೇಡ ನೀನು. ಇಲ್ಲ ಅಂದರೆ ನಂಗೆ ಫೋನ್ ಕೊಡು, ನಾ ಹೇಳ್ತೀನಿ ಅದಿಲ್ಲ ಅಂತ. ಒಂದು 4 ದಿನ ಹಂಗೆ ಮಾಡಿದ್ರೆ ಆಮೇಲೆ ಸುಮ್ಮನಾಗ್ತಾವ ಅವನು. ಅಲ್ಲ, ಯಾರು ಎಷ್ಟೇ ಇದ್ರೂ ಅವ್ರವ್ರ ತಲೆಗೆ ಅವ್ರವ್ರದ್ದೇ ಕೈಯಲ್ಲೇ ಭವ್ಯ. ಈಗ ನಮಗೆಲ್ಲ ಆ ಥರ ಕಷ್ಟ ಇತ್ತಲ್ಲ, ಯಾರಿಗಾರು ನಾವು ಫೋನ್ ಮಾಡಿ ಹೇಳೋದು ಮಾಡ್ತಿದ್ವ, ನಾವೇ ಯೋಚನೆ ಮಾಡ್ತಿದ್ವಿ, ನಾವೇ ಜೀವನ ರೂಪಿಸ್ಕೊತಿದ್ವಿ. ಹಂಗೆ ನಮ್ಮನ್ನು ನೋಡಿ ನಾಳೆ ಮಕ್ಕಳು ಅದೇ ಕಲಿತವೆ. ಎಲ್ಲದಕ್ಕೂ ನಾವು ಬೇರೆಯವ್ರಿಗೆ ಕೇಳ್ತೀವಿ ಅಂದರೆ ಮಕ್ಕಳು ಮರಿ ಆದಮೇಲೆ ಅವಕ್ಕೆ ಅಂತ ಹೇಳ್ಕೊಡ್ತದಂತೆ, ನಿಂಗೆ ಫೋನ್ ಮಾಡ್ಕೊ ಕೇಳ್ತದಂತ, ಎಂತ ಮಾಡೋದು ಎಂತ ಕತೆ ಅಂತ. ಅವ್ರವ್ರ ಜೀವನ ಅವ್ರವ್ರ ಹೆಂಗೆ ರೂಪಿಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಪ್ರತಿಯೊಂದು ನಾವೇ ಹೇಳ್ಕೊಡ್ತೀವಿ ಅಂದರೆ ಆಗದಿರೋ ಮಾತದು. ಹ್ಞೂ ಅಮ್ಮ, ನೀವು ಹೇಳೋದು ಸರಿ ಕಾಣಿಸ್ತದೆ. ಸರಿ, ಹಾಗೆ ಮಾಡ್ತೀನಿ. ನಾನು ಇನ್ನು ಅದ್ರ ಕೈಯಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಎಲ್ಲರೂ ಫೋನ್ ಮಾಡಿದ್ರು ಅಷ್ಟೇ, ಅದೇ ನೋಡೋಣ ಹೆಂಗಾಗ್ತದಂತ.